ಹಿಜಾಬ್ ವ್ಯಾಪಾರ ದಂಗಲ್ ಈಗ ಟಾರ್ಗೆಟ್ ಸಲಾಂ. ಕೊಲ್ಲೂರಿನ ಸನ್ನಿಧಾನದಲ್ಲಿ ಶುರು ಪೂಜೆ ಫೈಟ್. ದೇವ ಅಂಗಳಕ್ಕೆ ಹೊಸ ವಿವಾದದ ಚೆಂಡು. ಹಾಗಾದ್ರೆ ಏನಾಗ್ತಾ ಇದೆ, ದೇವಸ್ಥಾನದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಏನೇನು, ಇದನ್ನೆಲ್ಲ ನಾವು ನೋಡ್ತಾ ಹೋಗೋಣ. ಸಲಾಂ ಮಂಗಳಾರತಿ ಹೆಸರನ್ನ ತೆಗೆಯೋದಕ್ಕೆ ಇಲ್ಲಿ ಆಗ್ರಹವನ್ನ ಮಾಡಲಾಗಿದೆ. ಕೊಲ್ಲೂರಲ್ಲಿ ನಡೆಸುವ ಸಲಾಂ ಮಂಗಳಾರತಿಯನ್ನ ಈ ಒಂದು ಮೂಕಾಂಬಿಕಾ ದೇವಸ್ಥಾನದಲ್ಲಿ ನಡೆಸಲಾಗುತ್ತೆ. ಸಲಾಂ ಮಂಗಳಾರತಿ ಅಂತ ಹೆಸರಲ್ಲಿ ಅಲ್ಲಿ ಆರತಿಯನ್ನ ಬೆಳಗಲಾಗುತ್ತೆ. ದೇವಸ್ಥಾನದ ಅಧಿಕಾರಿಗಳಿಗೆ ವಿಎಚ್ಪಿ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ರೀತಿಯಾದಂತಹ ಒಂದು ಸಲಾಂ ಮಂಗಳಾರತಿಯನ್ನ ಬೇಡ ಅಂತ ಹೇಳಿ. ಟಿಪ್ಪು ಸುಲ್ತಾನ್ ನೆನಪಿನಲ್ಲಿ ನಡೆಯುತ್ತೆ ಮಂಗಳಾರತಿ. ಟಿಪ್ಪುವನ್ನ ಕ್ರೂರಿ, ಮತಾಂಧ, ಹಿಂದೂ ವಿರೋಧಿ ಅಂತ ಹೇಳಿದ್ದಾರೆ ವಿಎಚ್ಪಿ ಅವರು. ಸಾವಿರಾರು ಹಿಂದೂಗಳನ್ನ ಟಿಪ್ಪು ನರಮೇಧ ನಡೆಸಿದ್ದಾನೆ. ನೂರಾರು ದೇವಸ್ಥಾನಗಳು ಟಿಪ್ಪುವಿನಿಂದ ಧ್ವಂಸಗೊಂಡಿವೆ. ಮೂಕಾಂಬಿಕೆಗೆ ಸಲಾಂ ಹೆಸರಲ್ಲಿ ಮಂಗಳಾರತಿ ಮಾಡ್ತಾ ಇರೋದು ಖೇದಕರ. ಇದರಿಂದ ಕ್ಷೇತ್ರದ ಪಾವಿತ್ರ್ಯತೆಗೆ ಧಕ್ಕೆಯಾಗುತ್ತೆ. ಸಲಾಂ ಹೆಸರಲ್ಲಿ ಮಂಗಳಾರತಿಯನ್ನ ಮಾಡುವುದರ ಮೂಲಕ ಈ ಮಂಗಳಾರತಿ ಗುಲಾಮಗಿರಿಯ ಸಂಕೇತ. ಈ ಬಗ್ಗೆ ಧಾರ್ಮಿಕ ದತ್ತಿ ಇಲಾಖೆ ಕ್ರಮವನ್ನ ಕೈಗೊಳ್ಳಬೇಕು. ಸಲಾಂ ಹೆಸರನ್ನ ತೆಗೆದು ದೇವರ ಹೆಸರಲ್ಲಿ ಮಂಗಳಾರತಿ ಮಾಡಿ. ಧಾರ್ಮಿಕ ದತ್ತಿ ಇಲಾಖೆ ಸಚಿವೆ ಶಶಿಕಲಾ ಜೊಲ್ಲೆಗೂ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಲಾಂ ಬದಲು ದೇವರ ಹೆಸರಲ್ಲಿ ಮಂಗಳಾರತಿಗೆ ವಿಎಚ್ಪಿ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಟಿಪ್ಪು ಸುಲ್ತಾನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಆರತಿ ಆಗುವಂತಹ ಸಂದರ್ಭದಲ್ಲಿ ಆ ಹೆಸರನ್ನ ಇಡಲಾಗಿದೆ. ಆದ್ರೆ ಆತನ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಈಗ ವಿಎಚ್ಪಿ ಅವರು ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆತ ಕ್ರೂರಿ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಟಿಪ್ಪು ನೆನಪಿನಲ್ಲಿ ನಡೆಯುವಂತಹ ಮಂಗಳಾರತಿಗೆ ದೇವರ ಹೆಸರನ್ನ ಇಡಿ ಅನ್ನುವಂತಹ ಬೇಡಿಕೆಯನ್ನ ಇಟ್ಟಿದ್ದಾರೆ. ಈ ಮೂಲಕ ಸಲಾಂ ಮಂಗಳಾರತಿಗೆ ಬ್ರೇಕ್ ಬೀಳುತ್ತಾ. ಇತಿಹಾಸ ಪ್ರಸಿದ್ಧವಾದಂತಹ ದೇವಸ್ಥಾನ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರ. ಆದರೆ ಇಂತಹ ಪುಣ್ಯ ಕ್ಷೇತ್ರದಲ್ಲಿ ಒಬ್ಬ ಕ್ರೂರಿ, ಮತಾಂಧ, ಹಿಂದೂ ವಿರೋಧಿ, ಕನ್ನಡ ವಿರೋಧಿ, ಸಾವಿರಾರು ಹಿಂದೂಗಳನ್ನು ಸಾಮೂಹಿಕವಾಗಿ ಹತ್ಯೆ ಮಾಡಿದಂತಹ, ನೂರಾರು ದೇವಸ್ಥಾನಗಳನ್ನು ಧ್ವಂಸ ಮಾಡಿದಂತಹ ಟಿಪ್ಪು ಸುಲ್ತಾನ್ನ ಹೆಸರಲ್ಲಿ ಪ್ರತಿದಿನ ರಾತ್ರಿ 8 ಗಂಟೆಗೆ ಸಲಾಂ ಎಂಬ ಹೆಸರಿನಲ್ಲಿ ದೇವಿಗೆ ಮಂಗಳಾರತಿ ಆಗುತ್ತೆ. ಇದನ್ನು ನಾವು ಖಂಡಿಸ್ತೇವೆ. ಲಕ್ಷಾಂತರ ತಾಯಿ ಮೂಕಾಂಬಿಕೆಯ ಭಕ್ತರ ಮನಸ್ಸಿಗೆ ಇವನ ಹೆಸರಲ್ಲಿ ಆಗುತ್ತಿರುವಂತಹ ಮಂಗಳಾರತಿ ಏನಿದೆ ಇದು ನೋವನ್ನುಂಟು ಮಾಡಿದೆ. ಈ ಹಿನ್ನೆಲೆಯಲ್ಲಿ ನಾವು ಮನವಿಯನ್ನು ಇವತ್ತು ಕೊಡಲಿಕ್ಕಿದ್ದೇವೆ. ತಕ್ಷಣ ಇದರ ಬಗ್ಗೆ ಗಮನ ಕೊಟ್ಟು ಯಾವುದು ಟಿಪ್ಪುವಿನ ಹೆಸರಲ್ಲಿ ಆಗುತ್ತಿರುವಂತಹ ಸಲಾಂ ಎಂಬ ಹೆಸರಲ್ಲಿ ಆಗುತ್ತಿರುವಂತಹ ಮಹಾ ಮಂಗಳಾರತಿ, ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪರೀಕ್ಷಿತ್ ಶೆಟ್ಟಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಪರೀಕ್ಷಿತ್ ಶೆಟ್ಟಿ, ಈ ಒಂದು ಸಲಾಂ ಮಂಗಳಾರತಿ ಯಾವ ರೀತಿಯಾಗಿ ನಡೆಯುತ್ತೆ, ಎಷ್ಟು ದಿನಗಳಿಗೊಮ್ಮೆ ನಡೆಯುತ್ತೆ, ಇದರ ಬಗ್ಗೆ ಈಗ ಇಷ್ಟು ತಕರಾರನ್ನ ಯಾಕಿತ್ತಾ ಇದ್ದಾರೆ? ನಮಿತಾ, ಇದು ಸಲಾಂ ಮಂಗಳಾರತಿ ಅನ್ನುವಂಥದ್ದು ಸಂಜೆ ರಾತ್ರಿ 8 ಗಂಟೆ ನಡೆಯುವಂಥದ್ದು. ಸೊ ಪ್ರತಿನಿತ್ಯ ರಾತ್ರಿ 8 ಗಂಟೆ ಒಂದು ಮಂಗಳಾರತಿ ನಡೆಯುತ್ತೆ. ಅದಕ್ಕೆ ಸಲಾಂ ಅನ್ನುವಂಥದ್ದು ಹೆಸರಿಡಲಾಗಿದೆ ಅಂತ ಕೇಳಿ ಬರ್ತಾ ಇದೆ. ಇನ್ನು ಟಿಪ್ಪು ಯಾವಾಗ ಬಂದಿದ್ದ, ಕೈ ಮುಗ್ದು ಹೋಗಿದ್ದ ಆ ದಿನಗಳ ನಂತರ ಇದು ಸಲಾಂ ಮಂಗಳಾರತಿ ನಡೀತಾ ಇರುವಂತದ್ದು ಅನ್ನುವಂತ ಮಾತು ಇತಿಹಾಸದಿಂದ ಕೇಳಿ ಬಂದಿರುವಂತದ್ದು. ಈಗ ಸದ್ಯಕ್ಕೆ ವಿಶ್ವ ಹಿಂದೂ ಪರಿಷತ್ನವರು ಆ ಸಲಾಂ ಹೆಸರು ತೆಗಿಬೇಕು ಅನ್ನುವಂತ ಒಂದು ಮನವಿಯನ್ನ ಮಾಡಿರುವಂತದ್ದು. ಏನು ದೇವಾಲಯದ ಆಡಳಿತ ಮಂಡಳಿಗೆ, ದೇವಾಲಯ ಆಡಳಿತ ಮಂಡಳಿ ಈ ಬಗ್ಗೆ ಚರ್ಚೆ ಮಾಡ್ತೇವೆ, ನಂತರ ಅದಕ್ಕೆ ಕ್ರಮ ತಗೊಳ್ತೇವೆ, ತೆಗಿಬೇಕೋ ಬೇಡವೋ ಅನ್ನುವಂತ ನಿರ್ಧಾರವನ್ನು ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ಹಿರಿಯ ಅರ್ಚಕರು ಮತ್ತು ಹಿರಿಯ ಏನು ಆ ದೇವಾಲಯದಲ್ಲಿ ಇರುವಂತಹ ಅರ್ಚಕರು ಹೇಳಿರೋ ಪ್ರಕಾರ ಸಲಾಂ ಮಂಗಳಾರತಿ ಟಿಪ್ಪು ಬಂದು ಕೈ ಮುಗ್ದು ಹೋಗಿದ್ದ ಆ ನಂತರದಲ್ಲಿ ಇದು ಮಂಗಳಾರತಿ ನಡ್ಕೊಂಡ್ ಬರ್ತಾ ಇದೆ. ಆದ್ರೆ ಸಲಾಂ ಅನ್ನುವಂತ ಹೆಸರು ಪರ್ಟಿಕ್ಯುಲರ್ ಆಗಿ ದಾಖಲಿಲ್ಲ. ಆದ್ರೆ ಊರವರು ಸಲಾಂ ಮಂಗಳಾರತಿ ಅನ್ನುವಂತ ಹೆಸರನ್ನ ಇಟ್ಟಿದ್ದಾರೆ. ಸೊ ಟಿಪ್ಪು ಯಾವಾಗ ಬಂದು ಕೈ ಮುಗ್ದು ಹೋದ ಆ ಬಳಿಕ ಇದು ಹೆಸರು ಬಂದಿರುವಂತದ್ದು. ಒಟ್ಟಾರೆ ಸದ್ಯಕ್ಕೆ ಕೊಲ್ಲೂರಿನಲ್ಲಿ ಸಲಾಂ ಮಂಗಳಾರತಿ ತೆಗಿಬೇಕು ಅನ್ನುವಂತ ಕೂಗು ಬಹಳಷ್ಟು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಕೂಡ ದೇವಾಲಯದ ಆಡಳಿತ ಮಂಡಳಿ ಕೂಡ ಈ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ, ತೆಗಿಬೇಕೋ ಬೇಡವೋ. ಎಷ್ಟು ವರ್ಷಗಳಿಂದ ನಡೀತಾ ಇದೆ ಅಂದ್ರೆ ಮೊದಲಿನಿಂದಲೂ ಕೂಡ ಈ ಒಂದು ಯಾವಾಗ ಟಿಪ್ಪು ಸುಲ್ತಾನ್ ಒಂದು ಆಗಮನ ಆಯ್ತು ಆವತ್ತಿನಿಂದಲೂ ಕೂಡ ನಡೀತಾನೆ ಇದೆಯಾ, ಹೇಗೆ? ಹೌದು ನಮಿತಾ, ಯಾಕಂದ್ರೆ ಇದು ಟಿಪ್ಪು ಬಂದು ಇಲ್ಲಿ ದೇವಾಲಯದ ಕೈ ಮುಗ್ದು ಹೋಗಿದ್ದ ಆ ನಂತರದಲ್ಲಿ ಇದು ಮಂಗಳಾರತಿ ನಡೀತಾ ಇರುವಂತದ್ದು. ಇದಕ್ಕೆ ಪಟ್ಟಿಗೆ ದಾಖಲೆ ಅನ್ನೋದು ಇಲ್ಲ. ಆದ್ರೆ ಒಂದು ಮಾತುಗೆ ಇದೆ, ಆ ಊರವರು ಈ ಬಗ್ಗೆ ಹೇಳ್ತಾ ಬಂದಿರುವಂತದ್ದು. ಆ ಜೊತೆಗೆ ಇದು ಮಂಗಳಾರತಿ ಕೂಡ ನಡೆಸ್ಕೊಂಡ್ ಬರ್ತಾ ಇರುವಂತದ್ದು. ಪಟ್ಟಿಗೆ ದಾಖಲೆ ಅನ್ನೋದು ಇಲ್ಲ. ಇದರ ಸಲಾಂ ಮಂಗಳಾರತಿ ಈ ಹೆಸರು ಯಾವುದೇ ದಾಖಲೆ ಇಲ್ಲ. ಆದ್ರೆ ಮಾತು ಮತ್ತು ಕೆಲವು ಇತಿಹಾಸಗಳು ಹೇಳೋ ಪ್ರಕಾರ ಇದು ನಡ್ಕೊಂಡು ಬರ್ತಾ ಇದೆ. ಸದ್ಯಕ್ಕೆ ಈಗಲೂ ಕೂಡ ನಡೀತಾ ಇದೆ. ದೇವಾಲಯ ಕೂಡ ಆಡಳಿತ ಮಂಡಳಿ ಕೂಡ ಹೇಳಿರುವಂತದ್ದು ಮೊದಲಿಂದ ನಡ್ಕೊಂಡ್ ಬರ್ತಾ ಇದ್ದು. ಆದ್ರೆ ಇದಕ್ಕೆ ದಾಖಲೆ ಯಾವುದಿಲ್ಲ. ಸೊ ಒಟ್ಟಾರೆ ಟಿಪ್ಪು ಬಂದಾಗಿನಿಂದ ಇತಿಹಾಸ ಏನಿದೆ ಅದು ಇತಿಹಾಸ ಕೂಡ ಈಗಲೂ ನಡ್ಕೊಂಡು ಬರ್ತಾ ಇರುವಂತದ್ದು. ಒಟ್ಟಾರೆ
ಆ ಇತಿಹಾಸ ಮತ್ತು ಸತ್ಯದ ಪರಿಸ್ಥಿತಿ ವಿಶ್ವ ಹಿಂದೂ ಪರಿಷತ್ನವರು ಅದನ್ನ ತೆಗೆದು ಹಾಕ್ಬೇಕು ಅನ್ನುವಂತ ಒತ್ತಡ ಮಾಡ್ತಾ ಇದೆ ನವಿತಾ. ಏನ್ ಡಿಮ್ಯಾಂಡ್ ಅವ್ರದಂದ್ರೆ ಬೇರೆ ದೇವರ ಹೆಸರಲ್ಲಿ ಮಾಡ್ಬೇಕು ಅಂತನಾ? ಅಲ್ಲ, ಆ ಪರ್ಟಿಕ್ಯುಲರ್ ಮಂಗಳಾರತಿಯಲ್ಲಿ ಸಲಾಂ ಬೇಡ, ಮಂಗಳಾರತಿ ನಡಿಬೇಕು, ಖಾಲಿ ಮಂಗಳಾರತಿ ಸಾಕು, ಸಲಾಂ ಬೇಡ, ಟಿಪ್ಪು ಹೆಸರಿನಲ್ಲಿ ನಡೆಯುವಂತ ಮಂಗಳಾರತಿ ಬೇಡ, ಸಲಾಂ ತೆಗಿಬೇಕು ಅನ್ನುವಂತ ಹೆಸರನ್ನು ತೆಗಿಬೇಕು ಅನ್ನುವಂಥದ್ದು ಒತ್ತಾಯ ಮಾಡಿರುವಂತದ್ದು ನವಿತಾ. ಎಸ್, ಈಗ ಇದಕ್ಕೆ ಏನ್ ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ಏನಾದ್ರು ಕೊಟ್ಟಿದ್ದಾರಾ? ಹೇಗೆ ಶಶಿಕಲಾ ಜೊಲ್ಲೆಗೂ ಕೂಡ ಮನವಿ ಮಾಡ್ಕೊಂಡಿದ್ದಾರೆ ಅವರು? ಸದ್ಯಕ್ಕೆ ದೇವಾಲಯದ ವ್ಯವಸ್ಥಾ ಸಮಿತಿ ಇದೆ ಮತ್ತು ಆಡಳಿತ ಮಂಡಳಿ ಇದೆ. ಅದು ಈಗ ಈ ಮನವಿಯನ್ನ ತೆಗೆದುಕೊಂಡು ಇದ್ರ ಬಗ್ಗೆ ಕಮಿಟಿಯಲ್ಲಿ ಚರ್ಚೆ ಮಾಡ್ತಾರೆ. ನಂತರದಲ್ಲಿ ಸಲಾಂ ತೆಗಿಬೇಕು ಬೇಡವೋ ಇಡಬೇಕು ಮತ್ತು ಮುಂದಿನ ಮಂಗಳಾರತಿ ಯಾವ ರೀತಿ ನಡೀಬೇಕು ಅನ್ನುವಂಥದ್ದು ಕೂಡ ನಿರ್ಧಾರ ತೆಗೆದುಕೊಳ್ತೇವೆ ಅಂತ ಹೇಳಿರುವಂತದ್ದು. ಈ ಮನವಿ ತೆಗೆದುಕೊಂಡಿದ್ದಾರೆ, ಮುಂದೆ ಯಾವ ರೀತಿಯ ಕ್ರಮ ತೆಗೆದುಕೊಳ್ತಾರೆ ಅನ್ನೋದು ಕಾದಂಬರಿಯಾಗಿದೆ. ಯಾಕಂದ್ರೆ ಈಗ ಇಷ್ಟು ವರ್ಷಗಳ ಕಾಲ ನಡ್ಕೊಂಡು ಬಂದಿದೆ, ಇಷ್ಟು ವರ್ಷಗಳ ಕಾಲ ಈ ರೀತಿಯಂತಹ ಒಂದು ಆಚರಣೆ ಅಥವಾ ಸಂಪ್ರದಾಯ ಮಂಗಳಾರತಿ ಆ ಒಂದು ಹೆಸರು ನಡ್ಕೊಂಡು ಬರ್ತಾ ಇರೋ ಸಂದರ್ಭದಲ್ಲಿ ಎಲ್ಲರ ಅಭಿಪ್ರಾಯವನ್ನ ಕೇಳುವಂತಹ ಏನಾದ್ರೂ ಪ್ರಯತ್ನಗಳಾಗಬಹುದಾ ಹೇಗೆ ಅಂತ? ಹೌದು ನಮಿತ್, ಯಾಕಂದ್ರೆ ಇತಿಹಾಸವನ್ನು ಪುನಃ ಅದನ್ನ ಚರ್ಚೆಗೆ ಬರುತ್ತೆ. ಇತಿಹಾಸದಲ್ಲಿ ಏನಿತ್ತು ಮತ್ತು ಯಾಕೆ ಇದನ್ನ ಹಿಡಿಯಲಾಗಿತ್ತು, ಮತ್ತೆ ಅದಕ್ಕೆ ದಾಖಲೆ ಇದೆಯಾ ಇಲ್ವಾ, ಮತ್ತು ಈ ಹೆಸರನ್ನ ಪಟ್ಟಿಗೆ ಹೇಗೆ ಬಂತು ಅನ್ನುವಂಥದ್ದು ಕೂಡ ಎಲ್ಲ ಚರ್ಚೆ ಆಗುತ್ತೆ. ಆ ನಂತರದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ತರ ಮಂಗಳಾರತಿ ಹೆಸರಿಡಬೇಕು ಮತ್ತು ಯಾವ ತರ ನಡಿಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಚರ್ಚೆ ಆಗುತ್ತೆ. ಮುಂದಿನ ದಿನಗಳಲ್ಲಿ ಇನ್ನು 2 ದಿನಗಳಲ್ಲಿ ಈ ನಿರ್ಧಾರ ಪ್ರಕಟ ಮಾಡುತ್ತೆ ದೇವಾಲಯ ನವಿತಾ. ಓಕೆ, ಈಗ ಪರೀಕ್ಷಿತ್, ಈಗ ಈ ತರದ ಒಂದು ಬೇಡಿಕೆಗಳನ್ನ ಕೂಡ ಇಟ್ಟಿದ್ದಾರೆ ಇವರು ಅಂತ ಹೇಳಿ, ಪ್ರಮುಖವಾಗಿ ಈಗ ನೀವೇ ಹೇಳಿದ ಹಾಗೆ ಅವತ್ತಿನಿಂದಲೂ ಕೂಡ ನೋಡ್ಕೊಂಡು ಬರ್ತಾ ಇರುವಂತಹ ಒಂದು ಆರತಿ ಇದು. ಯಾವುದೇ ರೀತಿಯಾದಂತಹ ಇದರಲ್ಲಿ ಪ್ರಾಬ್ಲಮ್ ಆಗಿರ್ಲಿಲ್ಲ, ಯಾವುದೇ ರೀತಿಯಾದ ಸಮಸ್ಯೆಗಳು ಆಗಿರ್ಲಿಲ್ಲ, ಎಲ್ಲರೂ ಕೂಡ ಒಪ್ಪಿಕೊಂಡೇ ಮಾಡಿರುವಂತಹ ಒಂದು ಆರತಿ ಆಗಿತ್ತು. ಹಿನ್ನೆಲೆಗಳನ್ನ ಕೂಡ ನಾವು ಗಮನಿಸಿದ್ರೆ, ಸೊ ಇಂತಹ ಸಂದರ್ಭದಲ್ಲಿ ಇದು ಮತ್ತೆ ಇನ್ನೊಂದಷ್ಟು ಬೇರೆ ಬೇರೆ ಡೆವಲಪ್ಮೆಂಟ್ಸ್ ಗಳಿಗೆ ಕಾರಣ ಆಗಬಹುದು ಅಂತ ಅನ್ಸೋದಿಲ್ವಾ? ಹೌದು ನಮಗೆ, ಯಾಕಂದ್ರೆ ಈಗಾಗಲೇ ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶ ಕೊಡಬಾರ್ದು ಅನ್ನುವಂತಹದ್ದು ಅಭಿಯಾನ ಸ್ಟಾರ್ಟ್ ಆಗಿತ್ತು. ನಂತರದಲ್ಲಿ ಕೊಲ್ಲೂರಿಗೂ ಕೂಡ ಈ ಬೀಚ್ ತಟ್ಟಿತ್ತು, ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶ ಕೊಡಬಾರ್ದು ಅನ್ನುವಂಥದ್ದು. ದೇವಾಲಯದ ಕಡೆಯಿಂದ ಕೂಡ ಒಂದು ಮನವಿ ಹೋಗಿತ್ತು, ಇದು ಏನು ಸಂಘರ್ಷ ಆಗಬಾರ್ದು ಹೇಳಿ. ಈಗ ಪುನಃ ವಿಶ್ವ ಹಿಂದೂ ಪರಿಷತ್ ಈ ಮನವಿಯನ್ನು ಇಟ್ಟಿದೆ. ಹೀಗಾಗಿ ಮುಂದೆ ಸಂಘರ್ಷ ಇಡಬಾರ್ದು ಮತ್ತು ಯಾವುದೇ ಪ್ರತಿಭಟನೆಗಳಾಗಿ ವಿರೋಧ ದೊಡ್ಡ ಮಟ್ಟದಲ್ಲಿ ಬರಬಾರ್ದು ಅನ್ನುವಂತ ಹಿನ್ನೆಲೆಯಲ್ಲಿ ದೇವಾಲಯ ಒಂದು ಈ ಹೆಸರನ್ನ ತೆಗೆಯುವ ಸಾಧ್ಯತೆ ದಟ್ಟವಾಗಿದೆ. ಮತ್ತೆ ಹಿರಿಯ ಅರ್ಚಕರು, ಆ ಭಾಗದಲ್ಲಿರುವಂತಹ ಹಿರಿಯ ಅರ್ಚಕರು, ಹಿರಿಯ ಪಂಡಿತರು ಅವರ ಜೊತೆ ಕೂಡ ಚರ್ಚೆ ಮಾಡ್ತಾರೆ. ಸಲಾಂ ಯಾಕೆ ಬಂತು ಪರ್ಟಿಕ್ಯುಲರ್ ಆಗಿ, ಆ ಊರವರು ಯಾಕೆ ಇದನ್ನ ಹೇಳ್ಕೊಂಡ್ ಬರ್ತಿದ್ದಾರೆ, ಮತ್ತು ದೇವಾಲಯದಲ್ಲಿ ಯಾಕೆ ಇದು ಮೆನ್ಷನ್ ಆಗಿದೆ, ಮತ್ತು ದಾಖಲೆಗಳು ಇದೆಯಾ ಇಲ್ವಾ ಅನ್ನುವಂಥದ್ದು ಎಲ್ಲವೂ ಚರ್ಚೆಗೆ ಬರುತ್ತೆ. ಚರ್ಚೆ ಕಮಿಟಿಯಲ್ಲಿ ಒಂದು ಚರ್ಚೆ ಮಾಡಿ ಈಗ ಒಂದು ಏನು ಎಲ್ಲಾ ಒಂದು ಬಳಿಕ ನಿರ್ಧಾರ ತಗೊಳ್ತಾರೆ. ಥ್ಯಾಂಕ್ ಯು ಪರೀಕ್ಷಿತ್ ಶೆಟ್ಟಿ ಡೀಟೇಲ್ಸ್ಗೆ.